ದೇವರಾಹಿಪ್ಪರಗಿ ಯಲಗೋಡದಲ್ಲಿ ಪ್ರತಿಭಾ ಕಾರಂಜಿ ಆಚರಣೆ. ಸಿಂದಗಿ ತಾಲೂಕಿನ ಸಮೂಹ ಸಂಪನ್ಮೂಲ ಕೇಂದ್ರ ಯಲಗೋಡ ವ್ಯಾಪ್ತಿಯ 2024-25ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯಲಗೋಡದಲ್ಲಿ ಇಂದು ದಿನಾಂಕ 13/8/2024ರಂದು ಜರುಗಿದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಥಳೀಯ ಎಂಪಿಎಸ್ ಯಲಗೋಡ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಮಹಾಂತೇಶ ಕೂಟನೂರ, ಮುಖ್ಯ ಅತಿಥಿಯಾಗಿ ಸಿಂದಗಿ ವಲಯದ ಬಿಆರ್ಪಿ ರವರಾದ ಶ್ರೀಮತಿ ಶ್ರೀದೇವಿ ರಬಿನಾಳ ಗುರುಮಾತೆಯರು, ಅತಿಥಿಗಳಾದ ಶ್ರೀ ಹುಸೇನಿ ತಳ್ಳುಳ್ಳಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಸಂತೋಷ್ ಹಚ್ಯಾಳ, ಪ್ರಥಮ ದರ್ಜೆ ಗುತ್ತಿಗೆದಾರರು ಯಲಗೋಡ, ಶ್ರೀ ಸಾಹೇಬಣ್ಣ ಬಾಗೇವಾಡಿ ದೇವರಹಿಪ್ಪರಗಿ ತಾಲೂಕು ಜೆಡಿಎಸ್ ಅಧ್ಯಕ್ಷರು, ಶ್ರೀ ಶೇಖಪ್ಪ ಪೂಜಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, ಬಾಬು ಬಾಗೇವಾಡಿ ಗ್ರಾಮದ ಪ್ರಮುಖರು, ಶ್ರೀ ವಿಎಂ ಕರಕಳ್ಳಿ ಮಠ ಸಿಆರ್ಪಿ ಯಲಗೋಡ ಉಳಿಯದಂತೆ ಎಲ್ಲ ಎಸ್ಟಿಎಂಸಿ ಸದಸ್ಯರು, ಗ್ರಾಮದ ಪ್ರಮುಖರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಶ್ರೀಮತಿ ಶ್ರೀದೇವಿ ರಬಿನಾಳ ಬಿಆರ್ಪಿ ರವರು, ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಮಕ್ಕಳಲ್ಲಿರುವ ಪ್ರತಿಭೆಯನ್ನ, ಕಲೆಯನ್ನ ಹೊರಹಾಕಲು ಇದು ಉತ್ತಮ ವೇದಿಕೆಯಾಗಿದ್ದು, ಈ ವೇದಿಕೆಯನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಹಾಗೂ ಮಕ್ಕಳು ಸಹಕಾರಿ ಶಾಲೆಗಳಿಗೆ ಹಾಜರಾಗಿ ಸರ್ಕಾರಿ ಶಾಲೆಯ ಉತ್ತಮ ಶಿಕ್ಷಣವನ್ನ ತಾವು ಪಡೆದುಕೊಳ್ಳಲು ಹಾಗೂ ಇದಕ್ಕೆ ಪಾಲಕರು ಕೂಡ ಸಹಕಾರಿಯಾಗಬೇಕು ಅಂತ ಹೇಳಿದರು. ಸಾಯಬಣ್ಣ ಬಾಗೇವಾಡಿ ಜೆಡಿಎಸ್ ಅಧ್ಯಕ್ಷರು ಮಾತನಾಡಿ, ಪ್ರತಿಭಾ ಕಾರಂಜಿ ಎಂಬುದು ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವ ಉತ್ತಮ ಕಾರ್ಯಕ್ರಮವಾಗಿದ್ದು, ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಹೆಮ್ಮೆಯ ವಿಚಾರವಾಗಿದ್ದು, ಎಲ್ಲ ಮಕ್ಕಳು ಶಿಕ್ಷಕರು ಪ್ರಾಮಾಣಿಕತೆಯಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂತ ಹಾಗೂ ಸರ್ಕಾರಿ ಶಾಲೆಯ ಶಿಕ್ಷಕರು ಯಾವುದರಲ್ಲೂ ಕಡಿಮೆ ಇಲ್ಲ, ತಾವೆಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಿ ಅಂತ ಹೇಳಿದರು. ನಂತರದಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವಿಎಂ ಕರಕಳ್ಳಿ ಮಠ ಅವರು ಮಾತನಾಡಿ, 2024-25ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಸುಗಮವಾಗಿ ಜರುಗಲು ಕಾರಣಕರ್ತರಾದ ದಾನಿಗಳನ್ನು ನೆನೆಸಿಕೊಂಡು ಪ್ರತಿ ಮಗು ಕಲಿಕೆಯಲ್ಲಿ ತೊಡಗೋದ್ರೊಂದಿಗೆ ಕಲಿಕೆತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂತಹ ಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಈ ಪ್ರತಿಭಾ ಕಾರಂಜಿ ಒಂದು ಉತ್ತಮ ವೇದಿಕೆಯಾಗಿದ್ದು, ಎಲ್ಲ ಶಿಕ್ಷಕರು ಮಕ್ಕಳು ಯಾವುದೇ ಭೇದ ಭಾವ ಮಾಡದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಣಾಯಕರು ಎಲ್ಲ ಮಕ್ಕಳು ನಮ್ಮವೇ ಅಂತ ನೈಜ ಪ್ರತಿಭೆಯನ್ನು ಗುರುತಿಸಿ ನಿರ್ಣಯವನ್ನು ನೀಡಬೇಕು ಅಂತ ಸೂಚಿಸಿದರು. ಎಲ್ಲಾ ಸ್ಪರ್ಧೆಗಳು ಅಚ್ಚುಕಟ್ಟಾಗಿ ನೆರವೇರಿದ್ವು. ಮಕ್ಕಳಿಗೆ ಮಧ್ಯಾಹ್ನದಲ್ಲಿ ಒಳ್ಳೆಯ ಊಟವನ್ನು ತಯಾರಿಸಲಾಗಿತ್ತು. ಕೊನೆಗೆ ಎಲ್ಲಾ ಸ್ಪರ್ಧೆಗಳು ಮುಗಿದ ನಂತರ ಸಾಯಂಕಾಲ 4:30ಕ್ಕೆ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಮಾಡಿ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಿ ಪ್ರಥಮ ಬಂದ ವಿದ್ಯಾರ್ಥಿಗಳು ತಾಲೂಕು ಹಂತದ ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಳ್ಳುವಂತೆ ಸೂಚಿಸಿ ಕಾರ್ಯಕ್ರಮವನ್ನು ಇನ್ನಿತರ ಉಪಸ್ಥಿತರಿದ್ದರು. ವರದಿ ವಿಶ್ವನಾಥ್ ರೆಡ್ಡಿ, ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. जीवन